ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ 10ನೇ ತರಗತಿಯ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಬಂದಿದ್ದೇವೆ. ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಮುಖ ಮೊದಲ 27 ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗಿದ್ವಿ. ಇನ್ನು ನೆಕ್ಸ್ಟು ಕವಿ ಕೃತಿ ಪರಿಚಯ ಬಗ್ಗೆ ಇರತಕ್ಕಂತಹ ಪ್ರಶ್ನೋತ್ತರಗಳು ಬಂದಿದ್ದಾವೆ. 28ನೇ ಪ್ರಶ್ನೆ, ಪೂತಿ ನರಸಿಂಹಾಚಾರ್ಯ ಅವರ ಕವಿ ಕೃತಿ ಪರಿಚಯವನ್ನು ವಿವರಿಸಿ, ವಾಕ್ಯ ರೂಪದಲ್ಲಿ ವಿವರಿಸಿ ಅಂತ ಕೇಳಿದಾನೆ. ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣಂಗಾರ್ಯ ನರಸಿಂಹಾಚಾರ್ ಇವರು ಕ್ರಿಸ್ತಶಕ 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಎಂಬ ಊರಿನಲ್ಲಿ ಜನಿಸಿದ್ದಾರೆ. ಇವರು ಶಬರಿ, ಅಹಲ್ಯೆ, ಗೋಕುಲ ನಿರ್ಗಮನ, ವಿಕಟಕ ವಿಜಯ, ಹಂಸದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸಸರಸ್ವತಿ, ಗಣೇಶ ದರ್ಶನ, ಶಾರದಯಾಮಿನಿ, ಶ್ರೀಹರಿಚರತೆ, ರಥಸಪ್ತಮಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಹಂಸದಮಯಂತಿ ಮತ್ತು ಇತರ ರೂಪಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಶ್ರೀಹರಿಚರತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು 29ನೇದು ಕುವೆಂಪು ಅವರ ಪರಿಚಯವಿದೆ. ಬನ್ನಿ ನೋಡ್ತಾ ಹೋಗೋಣ. ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯಲ್ಲಿ ಕ್ರಿಸ್ತಶಕ 1904ರಲ್ಲಿ ಜನಿಸಿದರು. ಇವರು ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿ ಕಾಶಿ, ಶ್ರೀರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ತಪೋನಂದನ, ರಸೋವೈಸ, ಅಮಲನ ಕತೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿಯ ಕಿನ್ನರ ಜೋಗಿ, ಜಲಗಾರ, ಯಮ್ಮನ ಸೋಲು, ಬೆರಳ್ಗೆ ಕೊರಳ್, ನೆನಪಿನ ದೋಣಿಯಲ್ಲಿ, ಇದು ಆತ್ಮಕಥನವಾಗಿರ್ತದೆ, ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು 1968ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, 1988ರಲ್ಲಿ ಪಂಪ ಪ್ರಶಸ್ತಿ, 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿವೆ. 1964ರಲ್ಲಿ ರಾಷ್ಟ್ರಕವಿ ಬಿರುದಿಗೆ ಕೂಡ ಇವರು ಪಾತ್ರರಾಗಿದ್ದಾರೆ. ಇನ್ನು ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೇಳಿದರೆ 30ನೇ ಪ್ರಶ್ನೆ. ಇದು ವಾರ್ಧಕ ಷಟ್ಪದಿಯಾಗಿರ್ತದೆ. ಓಕೆನಾ, ಇದು ವಾರ್ಧಕ ಷಟ್ಪದಿಯಾಗಿರ್ತದೆ. ಇದು ಮಾತ್ರಗಣ ಆಧಾರಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ವಾರ್ಧಕ ಷಟ್ಪದಿ ಅಂತ ಕರಿತೇವೆ ನಾವು. ಇನ್ನು ಮೊದಲನೇ ಸಾಲಿನಲ್ಲಿ 20 ಮಾತ್ರೆಗಳಿದಾವೆ, ಎರಡನೇ ಸಾಲಿನಲ್ಲಿ ಕೂಡ 20 ಮಾತ್ರೆಗಳಿದಾವೆ, ಮೂರನೇ ಸ್ಥಾನದಲ್ಲಿ 30 ಮಾತ್ರೆಗಳು ಮತ್ತು ಒಂದು ಕೊನೆಗೆ ಗುರು ಆಗಿರ್ತದೆ. ಹಾಗಾಗಿ ಇದನ್ನು ನಾವು ಎಂತ ಕರಿತೀವಿ, ವಾರ್ಧಕ ಷಟ್ಪದಿ ಅಂತ ಕರಿತೇವೆ. ಇನ್ನು 31ನೇ ಪ್ರಶ್ನೆ ನೋಡ್ರಿ. ಕೆಳಗಿನ ವಾಕ್ಯದ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೇಳಿದ್ದಾನೆ. ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ. ಸಿಡಿಲು ಸಿಡಿದಾಂಗ ಗುಂಡು ಏನಾಗಿದೆ ಅಂತ ಸುರಿದಾವ ಅಂತ ಕೇಳಿದ್ದಾನೆ. ಅಲಂಕಾರ ಯಾವುದಪ್ಪ ಅಂದರೆ ಇದು ಉಪಮಾಲಂಕಾರ ಆಗಿರ್ತದೆ. ಲಕ್ಷಣ 2 ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಎಂದು ಕರೆಯುತ್ತೇವೆ. ಉಪಮೇಯ ಯಾವುದಪ್ಪ ಅಂದರೆ ಗುಂಡು ಸುರಿಯುವುದು. ಉಪಮಾನ ಯಾವುದಪ್ಪ ಅಂದರೆ ಸಿಡಿಲು ಸಿಡಿಯುವುದು. ಇನ್ನು ಉಪಮವಾಚಕ ಹಾಂಗ ಅಥವಾ ಹಂಗೆ ಅಂತ. ಸಮಾನ ಧರ್ಮ ಸುರಿಯುವುದು. ಸಮನ್ವಯ ನೋಡ್ರಿ, ಇಲ್ಲಿ ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಇಲ್ಲಿ ಹಾಂಗ ಎಂಬ ಉಪಮವಾಚಕ ಪದವಿದ್ದು ಸುರಿಯುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾಲಂಕಾರದ ಲಕ್ಷಣವಾಗಿದೆ ಅಂತ ನಾವು ಹೇಳ್ತೇವೆ. ಇನ್ನು ಗಾದೆಗಳನ್ನು ವಿಸ್ತರಿಸಿ ಮಹತ್ವದೊಂದಿಗೆ ವಿಸ್ತರಿಸಿ ಪ್ರಶ್ನೆ ಇದೆ. ಪ್ರಶ್ನೆ ಸಂಖ್ಯೆ 32, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಇದೆ. ನೀವೆಲ್ಲರೂ ಸಾಮಾನ್ಯವಾಗಿ ಬರಿತೀರಿ. ಗಾದೆಗಳು ವೇದಗಳಿಗೆ ಸಮಾನ. ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕನ್ನಡಿಯಾಗಿವೆ. ಆದುದರಿಂದ ಗಾದೆಗಳು ಸತ್ಯಕ್ಕೆ ಬಹಳ ಹತ್ತಿರದಲ್ಲಿವೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ. ಹಾಗಾಗಿ ನಾವು ಏನು ಮಾಡ್ತಾ ಹೋಗ್ಬೇಕಿದ್ನ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಗಾದೆಯನ್ನು ಇದು ಮೇಲ್ಭಾಗಕ್ಕೆ ಪ್ರತಿಯೊಂದು ಗಾದೆ ಮಾತು ಬರೆಯುವಾಗ ಕೂಡ ನೀವು ಈ ಒಂದು ಪ್ಯಾರವನ್ನು ಬರಲೇಬೇಕು ಗಾದೆಗಳ ಬಗ್ಗೆ. ತದನಂತರ ಯಾವ ಗಾದೆಯನ್ನು ಕೊಟ್ಟಿರ್ತಾನಲ್ಲ ಆ ಗಾದೆಯನ್ನು ನಾವೇನು ಮಾಡಬೇಕಾಗ್ತದೆ, ನಮ್ಮ ಸ್ವಂತ ವಾಕ್ಯಗಳಲ್ಲಿ ವಿವರಣೆ ಮಾಡಬೇಕಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇದರಿಂದ ಏನಾಗ್ತದಪ್ಪ ಅಂದರೆ ಇವ್ಯಾಲ್ಯೂಯೇಟರ್ಗೂ ಕೂಡ ಒಂದು ಸ್ವಲ್ಪ ಸ್ವಂತ ವಾಕ್ಯದಲ್ಲಿ ಬರೆದಿರೋದ್ರಿಂದ ಅವನಿಗೆ ಹೆಚ್ಚು ಅಂಕಗಳನ್ನು ನೀಡಲಿಕ್ಕೆ ಏನಾಗ್ತದೆ, ಉತ್ತೇಜನ ಕೊಡ್ತದೆ ಅಂತ ನಾವು ಹೇಳ್ತೇವೆ. ಓಕೆನಾ. ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾನೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಯಾವುದಾದ್ರೂ ಒಂದು ಬರಿಬೋದು ನೀವು. ಇಲ್ಲಿ ಅಥವಾ ಪ್ರಶ್ನೆ ಕೊಟ್ಟಿರ್ತಾನೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಅದನ್ನಾದರೂ ಗಾದೆಯನ್ನು ವಿಸ್ತರಿಸ್ಬೋದು ನೀವು. ಅಥವಾ ಇನ್ನೊಂದಿದೆ ನೋಡಿ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡಿ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಗಾದೆಯನ್ನು ನೀವೇನು ಮಾಡಬೇಕು, ವಿಸ್ತರಿಸಿ ಬರಿಬೇಕಾಗ್ತದೆ. ಇನ್ನು ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀರಿ ಅಂತ ಪ್ರಶ್ನೆ ಕೇಳಿದ್ದಾನೆ. 33ನೇ ಪ್ರಶ್ನೆ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತ ಒಂದು ಪ್ರಶ್ನೆ ಇದೆ. ಆಯ್ಕೆ ಯಾವುದಪ್ಪ ಅಂದರೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕವನ ಸಂಕಲನದ ವ್ಯಾಘ್ರಗೀತೆ ಎಂಬ ಪಡೆಯಿಂದ ಆರಿಸಿಕೊಳ್ಳಲಾಗಿರ್ತದಂಥ. ಸಂದರ್ಭ, ಈ ಮಾತನ್ನು ಶಾನುಭೋಗರು ಗಾಡಿಯವರಿಗೆ
ಕೇಳಿದರು. ಶಾನ್ ಭೋಗ್ ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಅದೇ ದಾರಿಯಲ್ಲಿ ಗಾಡಿಯಲ್ಲಿ ಹೋಗುತ್ತಿದ್ದ ರೈತರು ಅವರ ಮುಖದ ಮೇಲೆ ನೀರು ಎಚ್ಚರಿಸಿದ ಸಂದರ್ಭದಲ್ಲಿ ಅವರ ಮನಸ್ಸನ್ನೆಲ್ಲ ವಿಸ್ಮಯ ಆವರಿಸಿತ್ತು. ತಾವು ಉಳಿದಿದ್ದು ಹೇಗೆ? ನಿಸ್ಸಹಾಯರಾಗಿ ಪ್ರಜ್ಞೆಯಿಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲವೇಕೆ ಎಂದು ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು ಕೇಳಿದ ಸಂದರ್ಭವಾಗಿದೆ. ಇನ್ನು ಸ್ವಾರಸ್ಯ ಏನಪ್ಪ ಅಂದರೆ, ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಹುಲಿ ಏಕೆ ಎಳೆದುಕೊಂಡು ಹೋಗಲಿಲ್ಲ ಎಂಬ ಸಮಸ್ಯೆ ಶಾನುಭಾಗ್ ಅವರು ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿದೆ ಎಂಬ ಉತ್ತರ ಕಂಡುಕೊಳ್ಳುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾರೆ. ಇನ್ನು 34ನೇ ಪ್ರಶ್ನೆ, ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರ ಬರೆದ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರವರದೇ ಆದ ಇಷ್ಟ ದೈವ ಇದ್ದಿತು. ಅದೇ ಪ್ರಜ್ಞೆ ಅಂದರೆ ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಅವರು ತಮ್ಮ ಕಷ್ಟ, ಸುಖ, ದುಃಖ, ದುಮ್ಮಾನ, ಏಳು ಬೀಳುಗಳನ್ನು, ಅವರ ಉತ್ಕಟ ಇಕ್ಕಟ್ಟುಗಳನ್ನು ಆ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಿದ್ದರೆಂದು ಕಾಣುತ್ತದೆ ಎಂದು ಪ್ರಜ್ಞೆಯ ಬಗ್ಗೆ ವಿವರಿಸುವಾಗ ಈ ಮಾತನ್ನು ಬಂದಿದೆ ಅಂತ ಹೇಳ್ತಾರೆ. ಇನ್ನು ಸ್ವಾರಸ್ಯ ನೋಡಿದರೆ, ವಚನಕಾರರಿಗೆ ಇಷ್ಟ ದೈವದ ರೀತಿಯಲ್ಲಿ ಇದ್ದ ಪ್ರಜ್ಞೆಯಂತೆ ಪ್ರತಿಯೊಬ್ಬರಲ್ಲಿ ಪ್ರಜ್ಞೆ ಜಾಗೃತವಾಗಿರಬೇಕು ಎಂಬುದನ್ನು ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ. ಸೊ ಅದೇ ರೀತಿಯಾಗಿ 35ನೇ ಪ್ರಶ್ನೆಯೂ ಕೂಡ ಇದೆ. ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ. ಇದು ಸಾರಾ ಅಬೂಬಕರ್ ಅವರ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದುಕೊಂಡ ಯುದ್ಧ ಎಂಬ ಪಾಠದಿಂದ ಬಂದಿರತಕ್ಕಂಥದ್ದು. ಇನ್ನು ಸಂದರ್ಭನೂ ಇಲ್ಲಿದೆ, ವಿಡಿಯೋದಲ್ಲಿದೆ. ಸೊ ನೀವು ನೋಟ್ ಮಾಡ್ಕೊಳ್ತಾ ಹೋಗಬೇಕಾಗ್ತದೆ. ಹಾಗೆ ಸ್ವಾರಸ್ಯ ಕೂಡ ನಾವು ಕೊಟ್ಟಿದ್ದೇವೆ. ಇನ್ನು 36ನೇ ಪ್ರಶ್ನೆ ನೋಡಿ, ಮಂಗಳ ಲೋಕದ ಅಂಗಳ ಕೇರಿ ಅಂತ ಇದೆ. ಈ ವಾಕ್ಯವನ್ನು ದ.ರಾ ಬೇಂದ್ರೆ ವಿರಚಿತ ಗರಿ ಎಂಬ ಕವನ ಸಂಕಲನ ಇದೆ. ಹಕ್ಕಿ ಹಾರುತ್ತಿದೆ ಎಂಬ ನೋಡಿದಿರ ಎಂಬ ಪದ್ಯದಿಂದ ಆಯ್ದುಕೊಂಡಿದ್ದೇವೆ. ಸಂದರ್ಭ, ಸ್ವಾರಸ್ಯ ಎರಡು ಇರತಕ್ಕಂಥದ್ದು. ಸೊ ನೀವು ಇದನ್ನು ಸಂಪೂರ್ಣವಾಗಿ ಓದಿ ನೋಟ್ಸನ್ನು ಮಾಡ್ಕೊಳ್ಳಿ. ಹಾಗೆ 37ನೇದು, ಬೈದಂಬುಲಕ್ಕೆ ಕೈಯಾನು ವರೆ ಅಂತ. ಈ ವಾಕ್ಯವನ್ನು ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಆರಿಸಿಕೊಂಡಿರ್ತದೆ. ಇದು ಸಂದರ್ಭ ಮತ್ತು ಸ್ವಾರಸ್ಯವು ಕೂಡ ಇಲ್ಲಿರ್ತದೆ. ಓಕೆನಾ? ನೀವು ಸಂಪೂರ್ಣವಾಗಿ ಏನು ಮಾಡಬೇಕಾಗ್ತದೆ, ನೋಟ್ಸನ್ನು ಬರ್ಕೋಬೇಕಾಗ್ತದೆ. ಇನ್ನು 38ನೇ ಪ್ರಶ್ನೆ, ತನ್ನ ಮಾತೆಯಂ ಸರ್ವ ಜನಮಂ ಬಂಜೆಯ ನದಿರ್ದಪ್ಪುದೆ ಅಂತ ಇದೆ. ಸೊ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ ಎಂಬ ಕೃತಿಯಿಂದ ಆಯ್ದ ವೀರಲವ ಎಂಬ ಪದ್ಯದಿಂದ ಆರಿಸಲಾಗಿರ್ತದೆ. ಇಲ್ಲಿ ಕೂಡ ಸಂದರ್ಭವು ಸ್ವಾರಸ್ಯವನ್ನು ನಾವೆಲ್ಲ ಕೊಟ್ಟಿದ್ದೇವೆ. ಸೊ ದಯವಿಟ್ಟು ಇದನ್ನು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ನೋಡಿ, ಪದ್ಯ ಭಾಗ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾನೆ. ಪದ್ಯವನ್ನು ಪೂರ್ಣಗೊಳಿಸಬೇಕಾಗ್ತದೆ. 2 ಪದ್ಯಗಳು. ಸೊ ಎರಡರಲ್ಲಿ ಯಾವುದಾದ್ರೂ ನೀವು ಒಂದು ಬರಿಬೇಕಾಗ್ತದೆ. ಇನ್ನು ಪದ್ಯ ಭಾಗವನ್ನು ಅವನೇ ಕೊಟ್ಟಿರ್ತಾನೆ, ಅದನ್ನು ನೀವೇನು ಮಾಡಬೇಕು, ಸ್ವಾರಸ್ಯವನ್ನು, ಮೌಲ್ಯವನ್ನು ಆಧರಿಸಿ ಅದನ್ನು ವಿವರಣೆಯನ್ನು ನೀಡ್ತಾ ಹೋಗಬೇಕು. ಯಾವ ಪಾಠದ್ದು ಅಂತಲೂ ಬರಿಬೇಕಾಗ್ತದೆ, ಅದು ಯಾವ ಪದ್ಯದ್ದು ಅಂತ ಬರಿಬೇಕಾಗ್ತದೆ. ಹಾಗೆ ಯಾವ ಕವಿ ರಚಿಸಿದ್ದಾರೆ ಅನ್ನೋದು ಕೂಡ ಮತ್ತು ಬರಿಬೇಕು. ಹಾಗೆ ಯಾವ ಕವನ ಸಂಕಲನದಿಂದ ಇದನ್ನು ಆಯ್ದುಕೊಂಡಿದ್ದಾರೆ ಅನ್ನೋದನ್ನು ಕೂಡ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಇನ್ನು 8 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಪತ್ರಿಕೆಗಳಿದೆ. 41ನೇ ಪ್ರಶ್ನೆ ನೋಡಿ, ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ ಅಂತ ಕೇಳಿದಾನೆ. ಸೊ ಇಲ್ಲಿ ಆನ್ಸರು ತುಂಬ 4 ಮಾರ್ಕ್ಸಿಗೆ ಇರ್ತದೆ. ಸೊ ನೀವು ಸುದೀರ್ಘವಾದಂಥ ಪ್ರಶ್ನೆ ಇರ್ತದೆ. 4 ಅಂಕಕ್ಕೆ ನೀವು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದು ಇಂತಹ ಪ್ರಶ್ನೆಗಳಲ್ಲಿ ಆಗಿರ್ತದೆ. ಓಕೆನಾ? ಸೊ ದಯವಿಟ್ಟು ನೀವು ಇಂತಹ ಪ್ರಶ್ನೆಗಳನ್ನು ಮೊದಲಿಗೆ ಬರೀರಿ ಎನ್ಯುವಲ್ ಎಕ್ಸಾಮ್ನಲ್ಲಿ. ಯಾಕಂದರೆ ಸಮಯ ಉಳಿತಾಯ ಆಗ್ತದೆ. ಯಾಕಪ್ಪ ಅಂದರೆ ಕೊನೆಯ ಭಾಗದಲ್ಲಿ ನೀವೇನಾದರೂ ದೊಡ್ಡ ಅಂಕಗಳ ಅಂದರೆ 4 ಅಂಕಗಳ ಪ್ರಶ್ನೆಗಳನ್ನು ಕೊನೆಯ ಭಾಗದಲ್ಲಿ ಇಟ್ಕೊಂಡ್ರೆ ಟೆನ್ಷನ್ನಲ್ಲಿ ಏನಾಗಲ್ಲ, ಕೈ ಓಡಲ್ಲ, ಅಂದರೆ ಬರಲಿಕ್ಕೆ ಸಾಧ್ಯವಾಗಲ್ಲ. ಅಂಥ ಸಂದರ್ಭದಲ್ಲಿ ಅಕಸ್ಮಾತ್ ನೀವೇನಾದರೂ ಒಂದು ಕ್ವಶನನ್ನು ಬಿಟ್ಟರೆ 4 ಅಂಕದ 3 ಅಂಕದ ಪ್ರಶ್ನೆಗಳು ಹೋಗಿಬಿಡ್ತವೆ. ಅದೇ ಮೊದಲಿಗೆ ನೀವು 4 ಅಂಕದ ಪ್ರಶ್ನೆಗಳನ್ನು ಬರ್ಕೊಂಡು 1 ಅಂಕದ 2 ಅಂಕದ ಪ್ರಶ್ನೆಗಳನ್ನು ಕೊನೆಗೆ ಇಟ್ಕೊಂಡ್ರೆ ಅವೇನಾಗ್ತಪ್ಪ ಅಂದರೆ ಅಕಸ್ಮಾತ್ ಟೈಮ್ ಸಾಲಿಲ್ಲ ಅಂದರೂ ಕೂಡ ನಿಮಗೆ ಕೇವಲ 1 ಅಂಕದ 2 ಅಂಕದ ಪ್ರಶ್ನೆಗಳು ಮಾತ್ರ ಹೋಗ್ತಾವೆ. ಆದರೆ ಇಲ್ಲಿ ಹಾಗಲ್ಲ, 4 ಅಂಕದ ಅಂದರೆ ಒಂದು ಕ್ವಶನ್ ಬಿಟ್ಟರೆ 4 ಅಂಕ ಹೋಗ್ತದೆ. ಇಲ್ಲಿ ಅಕಸ್ಮಾತ್ 1 ಅಂಕದ ಬರೆದು ಬಿಟ್ಟರೆ ಕೇವಲ 1 ಅಂಕ ಮಾತ್ರ ಹೋಗ್ತದೆ, ಇನ್ನು 3 ಅಂಕ ಉಳಿದೈತಲ್ಲ. ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನೀವೇನು ಮಾಡಬೇಕಾಗ್ತದೆ, 4 ಅಂಕದ ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ. ಓಕೆನಾ? ಇನ್ನೊಂದು ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ. ಸೂರ್ಯ ಮಿತ್ರನು ತಮ್ಮ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು? 2 ಪ್ರಶ್ನೆಗಳು ಒಂದೇ ಪಾಠದಲ್ಲಿರ್ತಾವೆ. ಸೊ ಅವುಗಳನ್ನು ಸಂಪೂರ್ಣವಾಗಿ ನೀವು ಬರಿಬೇಕಾಗ್ತದೆ. ಇನ್ನು 42ನೇ ಪ್ರಶ್ನೆ, ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ ಅನ್ನೋದು. ಸೊ ಈ ಒಂದು ಪ್ರಶ್ನೆಯನ್ನು ನೀವು ಏನು ಮಾಡಬೇಕಾಗ್ತದೆ, ಸಂಪೂರ್ಣವಾಗಿ ಓದ್ಕೊಂಡು ಬರಿಬೇಕಾಗ್ತದೆ. ಸೊ ಹಾಗಾಗಿ ಮುಂದಿನದಾಗಿ ನೋಡ್ತಾ ಹೋಗೋಣ. ಅಷ್ಟೇ ಅಲ್ಲದೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರು ಅಭಿಪ್ರಾಯವನ್ನು ವಿವರಿಸಿ ಅಂತ ಕೂಡ ಅದೇ ಪಾಠದ ಇನ್ನೊಂದು ಕ್ವಶನನ್ನು 4 ಅಂಕಕ್ಕೆ ಕೇಳಿದ್ದಾನೆ. ಸೊ ದಯವಿಟ್ಟು ನೋಡ್ತಾ ಹೋಗಬೇಕಾಗ್ತದೆ ನೀವು. ಇನ್ನು ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಇಲ್ಲಿ ಯಾವುದಾದ್ರೂ ಒಂದು ಗದ್ಯವನ್ನು ಕೊಟ್ಟಿರ್ತಾನೆ, ಅದರಲ್ಲಿ ನಾವೇನು ಮಾಡಬೇಕಾಗ್ತದೆ, ಆನ್ಸರನ್ನು ಹುಡುಕಿ ಬರಿಬೇಕಾಗ್ತದೆ. ಸೊ ಅದು ತುಂಬ ಸುಲಭವಾಗಿ ಈಸಿಯಾಗಿ ನೀವೇನು ಮಾಡ್ಬೋದು, 4 ಅಂಕಗಳನ್ನು ಗಳಿಸ್ತಕ್ಕಂಥ ಕಾನ್ಸೆಪ್ಟು ಇದಾಗಿರ್ತದೆ. ನೆಕ್ಸ್ಟು
ಒಂದು ಮಾಹಿತಿ ಕೊಟ್ಟಿರ್ತಾನೆ, ಅದನ್ನು ಆಧರಿಸಿ ನಾವೇನು ಮಾಡಬೇಕು ಆಗ್ತದೆ, ಒಂದು ಪತ್ರ ಲೇಖನವನ್ನು ಬರೆಯೋದಿರ್ತದೆ. ಸೊ ಇಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಕುರಿತು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ 10ನೇ ತರಗತಿ ಓದುತ್ತಿರುವ ನಿಮ್ಮ ಸ್ನೇಹಿತೆ ಅಥವಾ ಸ್ನೇಹಿತನಿಗೆ ಏನು ಮಾಡಿರಿ, ಪತ್ರ ಬರೀರಿ ಅಂತ ಕೇಳಿರ್ತಾನೆ. ಅದನ್ನು ಕೊಟ್ಟಿರ್ತಾನೆ. ಅಥವಾ 2 ಒಟ್ಟ ಪತ್ರಗಳನ್ನು ಕೊಟ್ಟಿರ್ತಾನೆ. ನಿಮ್ಮನ್ನು ಶಿವಮೊಗ್ಗದ ಕುವೆಂಪು ಪ್ರೌಢಶಾಲೆಯಲ್ಲಿ, ನಿಮ್ಮನ್ನು ಮಂಡ್ಯದ ಶ್ರೀ ಕಾವೇರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ ಸುಮನ ಎಂದು ಭಾವಿಸಿಕೊಂಡು ಕನ್ನಡ ವಿಶ್ವಕೋಶ ಕಳಿಸಿಕೊಡುವಂತೆ ಜ್ಞಾನ ದೀಪಿಕಾ ಪುಸ್ತಕ ಭಂಡಾರಕ್ಕೆ ಒಂದು ಪತ್ರ ಬರೆಯಿರಿ ಅಂತ ಒಂದು ಅಫಿಷಿಯಲ್ ಲೆಟರ್, ಇನ್ನೊಂದು ಪರ್ಸ್ನಲ್ ಲೆಟರ್ ಕೊಟ್ಟಿರ್ತಾನೆ. ಅವನ್ನೆರಡರಲ್ಲಿ ಯಾವುದಾದ್ರೂ ಒಂದು ನೀವು ಬರಿಬೇಕಾಗ್ತದೆ. ಇನ್ನು ಪ್ರಬಂಧಗಳನ್ನು ಕೊಟ್ಟಿರ್ತಾನೆ. ಪ್ರಬಂಧಗಳಲ್ಲಿ ಅದರಲ್ಲಿ ಸಮೂಹ ಮಾಧ್ಯಮಗಳು ಅನ್ನೋದೊಂದು ಕಾನ್ಸೆಪ್ಟ್ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಮಹತ್ವ ಇದ್ರ ಬಗ್ಗೆ ಕೊಟ್ಟಿದ್ದಾನೆ. ಹಾಗೆ ನೀವು ಏನು ಮಾಡಬೇಕಾಗ್ತದೆ, ಪ್ರಬಂಧಗಳನ್ನು ಬರೀಬೇಕಾದ್ರೆ ಮೊದಲು ಪೀಠಿಕೆ ಬರೀಬೇಕಾಗ್ತದೆ, ನಂತರ ವಿಷಯ ನಿರೂಪಣೆ ಅಥವಾ ವಿಷಯ ಸಂಗ್ರಹ ಬರೀಬೇಕಾಗ್ತದೆ. ಕೊನೆಯಲ್ಲಿ ನೀವೇನು ಮಾಡಬೇಕು, ಉಪಸಂಹಾರವನ್ನು ಸೂಕ್ತವಾದಂತಹ ಅಕ್ಷರಗಳೊಂದಿಗೆ ಅಥವಾ ಹೆಚ್ಚಿನ ಮಹತ್ವವನ್ನು ಹೊಂದಿರತಕ್ಕಂತಹ ವಾಕ್ಯಗಳನ್ನು ಸಂಯೋಜಿಸಿ ನೀವು ಪ್ರಬಂಧವನ್ನು ಬರೆದಿದ್ದೆ ಆದರೆ ಸಂಪೂರ್ಣ 5 ಅಂಕಗಳು ಕೂಡ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಓಕೆ, ಇಲ್ಲಿಯವರೆಗೂ ನಾವು ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವೇನು ಮಾಡಿದ್ವಿ, ಉತ್ತರಗಳು ಸಹಿತ ಇರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮಗೆ ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ಆ ಒಂದು ಪ್ರಯತ್ನಕ್ಕೆ ನನಗೂ ಸ್ವಲ್ಪ ಉತ್ತೇಜನ ಬೇಕು. ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿರೋ ಅಷ್ಟು ನನಗೆ ಏನಾಗ್ತದೆ, ಹುರುಪು ಸಿಗ್ತದೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೇನೆ.